ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಡೀ ದೇಶದಲ್ಲೀಗ ಒಂದೇ ಸಮನೆ ಸುದ್ದಿಯಲ್ಲಿರೋ ವಿಷಯ ಅಂದ್ರೆ ಅದು ನೀಟ್ ಪರೀಕ್ಷಾ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆಯುತ್ತಿರೋ ಬೃಹತ್ ವಿದ್ಯಾರ್ಥಿ ಹೋರಾಟ. ದೆಹಲಿಯ ಜಂತರ್ ಮಂತರ್ನಿಂದ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು, ಯುವ ಜನರು ಬೀದಿಗಿಳಿದು ನಮಗೆ ನ್ಯಾಯ ಬೇಕು, ಪರೀಕ್ಷಾ ವ್ಯವಸ್ಥೆ ಸುಧಾರಿಸಿ ಅಂತ ಹೋರಾಡ್ತಿದ್ದಾರೆ. ಆದ್ರೆ ಈ ಅತ್ಯಂತ ಗಂಭೀರವಾದ ಶೈಕ್ಷಣಿಕ ಮತ್ತು ಯುವ ಜನರ ಭವಿಷ್ಯದ ಹೋರಾಟದ ನಡುವೆ ಈಗ ಕರ್ನಾಟಕದಲ್ಲಿ ಒಂದು ಅತ್ಯಂತ ವಿವಾದಾತ್ಮಕ ಹಾಗೂ ಧಾರ್ಮಿಕ ಕಿಡಿ ಹೊತ್ತಿಸುವ ಬೆಳವಣಿಗೆ ನಡೆದಿದೆ. ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ? ಎದೆ ಸಿಳಿದ್ರೆ 3 ಅಕ್ಷರ ಬರಲ್ಲ ಅಂತ ಬಹಿರಂಗವಾಗಿಯೇ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದ ಬಿಜೆಪಿ ಎಂಎಲ್ಸಿ ಹಿರಿಯ ನಾಯಕ ಸಿಟಿ ರವಿ ವಿರುದ್ಧ ಈಗ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಲ್ಲಪ್ಪ, ನೀಟ್ ಅನ್ನೋದು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಡಾಕ್ಟರ್ ಆಗ್ಬೇಕು ಅಂತ ರಾತ್ರಿ ಇಡೀ ಓದಿದ ಯುವಕರ ಕಣ್ಣೀರಿನ ಕತೆ. ಇಂತಹ ಪವಿತ್ರವಾದ ಶೈಕ್ಷಣಿಕ ಹೋರಾಟದ ನಡುವೆ ಇದ್ದಕ್ಕಿದ್ದಂತೆ ಮುಲ್ಲಾಗಳು ಎಲ್ಲಿಂದ ಬಂದ್ರು? ಧರ್ಮದ ವಿಷಯ ಯಾಕೆ ಬಂತು? ತುಕಡೆ ಗ್ಯಾಂಗ್, ಸಿಎಎ ಮತ್ತು ಎನ್ಆರ್ಸಿ ವಿಚಾರಗಳನ್ನ ನೀಟ್ ಪ್ರತಿಭಟನೆಗೆ ಲಿಂಕ್ ಮಾಡಿದ್ದಕ್ಕೆ ಸಿಟಿ ರವಿ ಅವರ ಈ ವಾಗ್ದಾಳಿಯ ಹಿಂದಿರೋ ನೈಜ ರಾಜಕೀಯ ಲೆಕ್ಕಾಚಾರವೇನೋ? ಮುಸ್ಲಿಂ ಫೆಡರೇಷನ್ ಮತ್ತು ರಾಜ್ಯ ಮುಸ್ಲಿಂ ಒಕ್ಕೂಟಗಳು ಇದಕ್ಕೆ ನೀಡಿರೋ ಕಟು ಕೌಂಟರ್ ಅಟ್ಯಾಕ್ ಏನೋ? ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ವಿವಾದದ ಮತ್ತೊಂದು ಮಗ್ಗಲನ್ನ ಮತ್ತು ರಾಜಕೀಯ ತಂತ್ರಗಳನ್ನ ಪಕ್ಕಾ ಡೀಟೇಲ್ ಆಗಿ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಡೈರೆಕ್ಟ್ ಕಂಟೆಂಟ್ಗೆ ಹೋಗೋಣ. ಫಸ್ಟ್ ಕಮಿಂಗ್ ಟು ದ ಮೇನ್ ಇನ್ಸಿಡೆಂಟ್. ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ವೃತ್ತದಲ್ಲಿ ಯೂತ್ ಫಾರ್ ನೇಷನ್ ಹಾಗೂ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆಯೊಂದನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಮೈಕ್ ಹಿಡಿದು ನಿಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೀಟ್ ಅಕ್ರಮದ ವಿರುದ್ಧ ಹೋರಾಡುತ್ತಿರುವವರ ಮೇಲೆ ಹಾಗೂ ಒಂದು ನಿರ್ದಿಷ್ಟ ಸಮುದಾಯದ ಮೇಲೆ ನೇರ ವಾಗ್ದಾಳಿ ನಡೆಸಿದ್ರು. ಸಿಟಿ ರವಿ ವೇದಿಕೆಯಲ್ಲಿ ನಿಂತು ಏನ್ ಹೇಳಿದ್ರು ಗೊತ್ತಾ? ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ? ಎದೆ ಸಿಳಿದ್ರೆ 3 ಅಕ್ಷರ ಬರಲ್ಲ. ಸಂಪೂರ್ಣವಾಗಿ ಅನಕ್ಷರಸ್ಥನಾದ ಒಬ್ಬ ಮುಲ್ಲಾ ಬಂದು ನೀಟ್ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾನೆ. ನೀಟ್ ಅಕ್ರಮ ವಿರೋಧಿಸಿ ನಡೆಯುತ್ತಿರುವ ಈ ಹೋರಾಟವು ಶಿಕ್ಷಣ ಸುಧಾರಣೆಗಾಗಿ ನಡೆಯುತ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ಹಠಾವೋ, ಮೋದಿ ರಾಜೀನಾಮೆ ನೀಡಬೇಕು ಅಂತ ಹೇಳುವ ತುಕಡೆ ಗ್ಯಾಂಗ್ಗಳು ಇಲ್ಲಿ ಮಾತನಾಡ್ತಿವೆ. ಅವರು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯಿಂದ ಮಾತನಾಡ್ತಿಲ್ಲ, ಬೇರೆ ಕಾರಣಗಳಿಂದ ಮಾತನಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನ ಇಷ್ಟಕ್ಕೆ ನಿಲ್ಲದ ಸಿಟಿ ರವಿ, ನಾನು ಈ ಅನಕ್ಷರಸ್ಥ ಜನರನ್ನ ಕೇಳಲು ಬಯಸುತ್ತೇನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಸಿಎಎ ಮತ್ತು ಎನ್ಆರ್ಸಿಗೂ ಏನ್ ಸಂಬಂಧ? ಸಿಎಎ ಮತ್ತು ಎನ್ಆರ್ಸಿಯನ್ನ ವಿರೋಧಿಸುವ ರಾಷ್ಟ್ರ ವಿರೋಧಿ ಅಂಶಗಳು ಮತ್ತು ತುಕಡೆ ಗ್ಯಾಂಗ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಭಾಷಣ ಮಾಡ್ತಿದ್ದಾರೆ. ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಎಂದು ಘೋಷಣೆ ಕೂಗಿದ ಜನರೇ ಈ ಚಳುವಳಿ ಹಿಂದಿದ್ದಾರೆ ಅಂತೇಳಿ ಭೀಕರ ಹೇಳಿಕೆ ನೀಡಿದ್ರು. ಈ ಹಳೆಯ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಚಿಕ್ಕಮಗಳೂರಿನ ಜಾಮಿಯಾ ಮಸೀದಿಯ ಅಧ್ಯಕ್ಷ ಮುದಾಸಿರ್ ಪಾಷಾ ಅವರು ತಕ್ಷಣವೇ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಈ ದೂರಿನ ವಿಚಾರಣೆ ನಡೆಸಿದ ಚಿಕ್ಕಮಗಳೂರಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಮುಖ್ಯ ನ್ಯಾಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಎಫ್ಐಆರ್ ದಾಖಲಿಸಲು ನಿರ್ದೇಶನ ನೀಡಿತು. ಅದರಂತೆ ಚಿಕ್ಕಮಗಳೂರು ಪಟ್ಟಣ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 353/2 ಅಡಿಯಲ್ಲಿ ದ್ವೇಷ ಭಾಷಣ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಆರೋಪದ ಮೇಲೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಮುಸ್ಲಿಂ ಒಕ್ಕೂಟದ ಕಟು ಪ್ರಶ್ನೆಗಳೇನು? ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ ಸಿಎಗೆ ಎನ್ಆರ್ಸಿಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? ಸಿಟಿ ರವಿ ಅವರ ಈ ಹೇಳಿಕೆ ಹೊರಬೀಳುತ್ತಿದ್ದಂತೆ ಕರ್ನಾಟಕ ರಾಜ್ಯ ಮುಸ್ಲಿಂ ಫೆಡರೇಷನ್ ಮತ್ತು ಮುಸ್ಲಿಂ ಒಕ್ಕೂಟಗಳು ತೀವ್ರವಾಗಿ ಆಕ್ರೋಶಗೊಂಡಿವೆ. ಫೆಡರೇಷನ್ ನ ಮಾಧ್ಯಮ ಸಂಯೋಜಕ ಸುಹೇಲ್ ಮರೂರು ಅವರು ಧಾರ್ಮಿಕ ನಾಯಕರನ್ನ ಮತ್ತು ಸಮುದಾಯವನ್ನ ಅತ್ಯಂತ ಕೀಳಾಗಿ ನಿಂದಿಸಿ ಸಮಾಜದಲ್ಲಿ ದ್ವೇಷ ಬಿತ್ತಲು ಯತ್ನಿಸಿರುವ ಸಿಟಿ ರವಿ ಅವರನ್ನ ಸರ್ಕಾರ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟವು ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಬಿಜೆಪಿಯ ನಾಯಕರ ದ್ವಂದ್ವ ನೀತಿಯನ್ನ ಅಕ್ಷರಶಃ ಬೆತ್ತಲಗೊಳಿಸುವಂತಹ ಕಟು ಪ್ರಶ್ನೆಗಳನ್ನ ಎತ್ತಿದೆ. ಆ ಪಾಯಿಂಟ್ ಗಳನ್ನ ನೀವು ಗಮನಿಸಲೇಬೇಕು. ನಂಬರ್ 1, ವಿಷಯಾಂತರ ತಂತ್ರ ಮತ್ತು ಜನಾಕ್ರೋಶದ ಭಯ. ದೇಶಾದ್ಯಂತ ಲಕ್ಷಾಂತರ ಯುವಕರು, ವಿದ್ಯಾರ್ಥಿಗಳು ನೀಟ್ ಅಕ್ರಮದ ವಿರುದ್ಧ ರೊಚ್ಚಿಗೆದ್ದು ಪ್ರಧಾನಿ ಮೋದಿ ಮತ್ತು ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ದೆಹಲಿಯಲ್ಲಿ ಯುವ ಸಮುದಾಯ ಬೀದಿಗೆ ಬಂದಿದೆ. ಜನರಿಂದ ಬರುತ್ತಿರುವ ಈ ಕಠಿಣ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಬಿಜೆಪಿ ಕಂಗಾಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರ ಗಮನವನ್ನ ಬೇರೆಡೆ ಸೆಳೆಯಲು ಎಂದಿನಂತೆ ಮುಸ್ಲಿಂ ದ್ವೇಷ ಮತ್ತು
ಹಿಂದೂ ಮುಸ್ಲಿಂ ವಿಭಜನೆಯ ತಂತ್ರವನ್ನೇ ಸಿಟಿ ರವಿ ಬಳಸುತ್ತಿದ್ದಾರೆ. ನಂಬರ್ 2, ಪ್ರತಾಪ್ ಸಿಂಹ ಮತ್ತು ಸಿಟಿ ರವಿ ನಡುವಿನ ದ್ವಂದ್ವ. ಒಂದು ಕಡೆ ಸಿಟಿ ರವಿ ಮುಲ್ಲಾಗಳಿಗೆ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ, ಅವರು ಅನಕ್ಷರಸ್ಥರು ಅಂತಾರೆ. ಆದ್ರೆ ಇನ್ನೊಂದು ಕಡೆ ಅದೇ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ದೆಹಲಿಯ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡುತ್ತಿರುವವರಿಗೆ ಮುಲ್ಲಾಗಳು ಬಿರಿಯಾನಿ ತಿನ್ನಿಸುತ್ತಿದ್ದಾರೆ ಅಂತ ಹೇಳಿಕೆ ನೀಡ್ತಾರೆ. ಅಂದ್ರೆ ಈ ಬಿಜೆಪಿ ನಾಯಕರಿಗೆ ದೇಶ ಆಳುವವರನ್ನ ಸರಿಯಾಗಿ ಪ್ರಶ್ನೆ ಮಾಡುವ ಜಾಗೃತ ನಾಗರಿಕರು ಬೇಕಾಗಿಲ್ಲ, ಬದಲಿಗೆ ಬಾಯಿ ಮುಚ್ಚಿಕೊಂಡು ಗುಲಾಮರಂತೆ ಮತ ಹಾಕುವ ಜನ ಮಾತ್ರ ಬೇಕು ಅಂತೇಳಿ ಒಕ್ಕೂಟ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದೆ. ನಂಬರ್ 3, ಶಿಕ್ಷಣದ ವಿಚಾರದಲ್ಲಿ ಬಿಜೆಪಿಯ ಇತ್ಯಾತ್ಮಕ ನಿಲುವು. ಒಕ್ಕೂಟವು ಸುದೀರ್ಘವಾಗಿ ಪ್ರಶ್ನಿಸುತ್ತಾ ಒಂದು ಕಡೆ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿ ಶಾಲೆ ಕಾಲೇಜಿಗೆ ಬರುವುದನ್ನ ವಿರೋಧಿಸುತ್ತೀರಿ, ನಿಮ್ಮ ಸರ್ಕಾರ ಮುಸ್ಲಿಮರಿಗೆ ಶಿಕ್ಷಣದಲ್ಲಿದ್ದ ಸಂವಿಧಾನಬದ್ಧ ಮೀಸಲಾತಿಯನ್ನು ರದ್ದು ಮಾಡುತ್ತದೆ. ಉತ್ತರ ಪ್ರದೇಶದ ನಿಮ್ಮ ಸರ್ಕಾರ ಸಣ್ಣ ಪುಟ್ಟ ಕಾರಣಕ್ಕೆ ಮುಸ್ಲಿಂ ನಾಯಕರು ಸ್ಥಾಪಿಸಿದ ಮೊಹಮ್ಮದ್ ಅಲಿ ಜೌಹರ್ ವಿಶ್ವವಿದ್ಯಾಲಯದ ಕಟ್ಟಡವನ್ನ ಜೆಸಿಬಿ ತಂದು ಧ್ವಂಸಗೊಳಿಸುತ್ತೆ. ಮತ್ತೆ ಅಲ್ಲೇ ಬಂದು ಮುಸ್ಲಿಮರಿಗೆ ಅಕ್ಷರವೇ ಬರಲ್ಲ ಅಂತಿರಲ್ಲ. ನಿಮಗೆ ನಿಜವಾಗಿಯೂ ಮುಸ್ಲಿಮರಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಪ್ರಾಮಾಣಿಕ ಕಾಳಜಿ ಇದೆಯಾ ಅಂತ ನೇರವಾಗಿ ಸವಾಲೆಸ್ತಿದೆ. ಶೈಕ್ಷಣಿಕ ಹೋರಾಟಕ್ಕೆ ಕೋಮು ಬಣ್ಣ ಹಚ್ಚೋದು ಎಷ್ಟರ ಮಟ್ಟಿಗೆ ಸರಿ? ಸ್ನೇಹಿತರೆ, ಈಗ ನಾವು ಯಾವುದೇ ಪಕ್ಷ ಅಥವಾ ಧರ್ಮದ ಪರ ವಿರೋಧವಿಲ್ಲದೆ ಸಂಪೂರ್ಣವಾಗಿ ತಟಸ್ಥವಾಗಿ ಮತ್ತು ಆಳವಾಗಿ ಈ ವಿಷಯವನ್ನ ವಿಶ್ಲೇಷಣೆ ಮಾಡೋಣ. ನೀಟ್ ಅನ್ನೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ಓದುವ ಬಡ ಮಧ್ಯಮ ವರ್ಗದ ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿಯ ಕನಸು. ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಅನ್ನೋ ಯಾವುದೇ ಧರ್ಮದ ಭೇದ ಭಾವವಿಲ್ಲ. ಪೇಪರ್ ಲೀಕ್ ಆದಾಗ ಅಥವಾ ಅಕ್ರಮ ನಡೆದಾಗ ತೊಂದರೆಯಾಗುವುದು ದೇಶದ ಎಲ್ಲಾ ಧರ್ಮದ ಯುವ ಜನತೆಗೆ. ಹಾಗಿದ್ದಾಗ ಈ ಸಿಸ್ಟಮ್ ನಲ್ಲಿ ಇರೋ ಲೋಪದೋಷಗಳನ್ನ ಸರಿಪಡಿಸಿ ಅಂತ ವಿದ್ಯಾರ್ಥಿಗಳು ಅಥವಾ ಸಮಾಜದ ಯಾವುದೇ ನಾಗರಿಕರು ಧ್ವನಿ ಎತ್ತಿದ್ರೆ ಅದಕ್ಕೆ ತುಕಡೆ ಗ್ಯಾಂಗ್, ಸಿಎಎ, ಎನ್ಆರ್ಸಿ ವಿರೋಧಿಗಳು ಅಥವಾ ಧಾರ್ಮಿಕ ಮೂಲಭೂತವಾದಿಗಳು ಅನ್ನುವ ಲೇಬಲ್ ಹಚ್ಚೋದು ಎಷ್ಟು ಸರಿ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಟಿಪಿಕಲ್ ನರೇಟಿವ್ ಶಿಫ್ಟ್ ತಂತ್ರ. ಅದ್ಯಾವಾಗ ದೇಶದ ಯುವಜನರು ಮತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ಸಂಘಟಿತರಾಗಿ ಸರ್ಕಾರದ ವೈಫಲ್ಯಗಳನ್ನ ಅಥವಾ ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಒತ್ತಾಯಿಸಲು ಶುರು ಮಾಡುತ್ತಾರೋ ಆಗ ಈ ಹೋರಾಟವನ್ನ ಹತ್ತಿಕ್ಕಲು 2 ಮಾರ್ಗಗಳಿರುತ್ತವೆ. ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದು, ಅಥವಾ ಈ ಹೋರಾಟಕ್ಕೆ ಯಾವುದಾದರೂ ಒಂದು ಕೋಮು ಬಣ್ಣ ಅಥವಾ ರಾಷ್ಟ್ರ ವಿರೋಧಿ ಬಣ್ಣ ಹಚ್ಚಿ ಸಾರ್ವಜನಿಕರ ಬೆಂಬಲ ಆ ಹೋರಾಟಕ್ಕೆ ಸಿಗದಂತೆ ಮಾಡೋದು. ಇಲ್ಲಿ ಸಿಎಎ, ಎನ್ಆರ್ಸಿ, ಮುಲ್ಲಾ ಎನ್ನುವ ಪದಗಳನ್ನ ಬಳಸಿದ ತಕ್ಷಣವೇ ಮಾಧ್ಯಮಗಳ ಮತ್ತು ಸಾರ್ವಜನಿಕರ ಚರ್ಚೆಯ ದಿಕ್ಕು ನೀಟ್ ಪರೀಕ್ಷಾ ಅಕ್ರಮದಿಂದ ಹಿಂದೂ ಮುಸ್ಲಿಂ ರಾಜಕಾರಣದತ್ತ ವಾಲಿ ಬಿಡುತ್ತದೆ. ಆದ್ರೆ ಈ ರಾಜಕೀಯ ಆಟದ ನಡುವೆ ನಿಜವಾಗಿಯೂ ಬಲಿಯಾಗುತ್ತಿರೋದು ಮಾತ್ರ ರಾತ್ರಿ ಇಡೀ ಕಣ್ಣೀರು ಹಾಕುತ್ತಾ ನ್ಯಾಯಕ್ಕಾಗಿ ಕಾಯುತ್ತಿರುವ ನಮ್ಮ ದೇಶದ ಮುಗ್ಧ ವಿದ್ಯಾರ್ಥಿಗಳು. ಇನ್ನೊಂದೆಡೆ ದೆಹಲಿಯಲ್ಲಿ ವಿದ್ಯಾರ್ಥಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಇದರಿಂದಾಗಿ ಈಗಾಗಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ. ಮತ್ತೊಂದು ಕಡೆ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿವೆ. ಅದರಲ್ಲೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಇಷ್ಟೆಲ್ಲ ದೇಶಾದ್ಯಂತ ಕ್ರಾಂತಿ ನಡೆಯುತ್ತಿರುವಾಗ ಜನಪ್ರತಿನಿಧಿಗಳಾದವರು ಬೆಂಕಿಗೆ ತುಪ್ಪ ಸುರಿಯುವ ಬದಲು ಶಾಂತಿ ಮತ್ತು ಸೌಹಾರ್ದತೆಯಿಂದ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ಮಾಡಬೇಕು. ಜಾಮಿಯಾ ಮಸೀದಿಯ ಅಧ್ಯಕ್ಷರು ನೀಡಿರೋ ದೂರಿನ ಮೇರೆಗೆ ಈಗ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾನೂನು ತನ್ನ ಕೆಲಸವನ್ನ ಮಾಡಲಿದೆ. ಆದ್ರೆ ರಾಜಕಾರಣಿಗಳು ನೀಡುವ ಒಂದೊಂದು ಹೇಳಿಕೆಯು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರದು. ಶೈಕ್ಷಣಿಕ ವೇದಿಕೆಗಳು ಅಥವಾ ವಿದ್ಯಾರ್ಥಿ ಹೋರಾಟಗಳು ಧರ್ಮದ ಆಧಾರದಲ್ಲಿ ವಿಭಜನೆಯಾದ್ರೆ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವ ಧ್ವನಿಗಳೇ ಅಡಗಿ ಹೋಗುತ್ತವೆ. ಯುವ ಜನತೆಯ ಪ್ರಶ್ನೆಗಳಿಗೆ ಸತ್ಯ ಮತ್ತು ಪಾರದರ್ಶಕ ಉತ್ತರ ಬೇಕೇ ಹೊರತು ಧಾರ್ಮಿಕ ಪ್ರಚೋದನೆಯ ಉತ್ತರಗಳಲ್ಲ. ಸ್ನೇಹಿತರೆ, ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಈ ಪ್ರಕರಣ ಈಗ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ನೀಟ್ ಪರೀಕ್ಷಾ ಅಕ್ರಮದಂತಹ ಶೈಕ್ಷಣಿಕ ಮತ್ತು ಭವಿಷ್ಯದ ವಿಷಯಗಳಿಗೆ ಧರ್ಮದ ಬಣ್ಣ ಬಳಿಯೋದು ಸರಿಯಾ ಅಥವಾ ಪ್ರತಿಭಟನೆಯ ನೆಪದಲ್ಲಿ ಬೇರೆ ವಿಷಯಗಳನ್ನ ಎಳೆದು ತರಲಾಗ್ತಿದೆಯಾ? ಸಿಟಿ ರವಿ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆ ಏನೆಂಬುದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಸಭ್ಯ ಮತ್ತು ಘನತೆಯ ಭಾಷೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿರುವ ವಿಶ್ಲೇಷಣೆ ನಿಮಗಷ್ಟೇ ಅಲ್ಲ, ಪ್ರತಿಯೊಬ್ಬ ಜಾಗೃತ ನಾಗರಿಕನಿಗೂ ತಲುಪಲಿ. ತಕ್ಷಣ ವಿಡಿಯೋವನ್ನ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೂ ಇಂತಹ ನಿಖರ, ತಟಸ್ಥ ಮತ್ತು ಗಂಭೀರ ರಾಜಕೀಯ ಸಾಮಾಜಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜಾಗೃತರಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.